ಒಣಗಿರೋ ಬಟಾಣಿನ ಓವರ್ ನೈಟ್ ಸೋಕ್ ಮಾಡ್ಕೊಂಡು ಇಟ್ಟಿದ್ದೀನಿ. ಇನ್ನೆಲ್ಲ ತೊಗೊಂಡ್ರೆ ಫ್ರೋಝನ್ ಬಟಾಣಿ ತೊಗೋಬೋದು. ನನ್ನ ಹತ್ರ ಡ್ರೈ ಬಟಾಣಿ ಇತ್ತು, ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಅಕ್ಕಿ ನಾನು 3 ಲೋಟ ತೊಗೊಂಡಿದ್ದೀನಿ, ನಮ್ಮ ಮನೆಗೆ ಎಷ್ಟು ಬೇಕೋ ಸರಿ ಆಗೋಷ್ಟು. ಚಕ್ಕೆ ಮತ್ತು ಪಲಾವ್ ಎಲೆ ಮತ್ತು ಏಲಕ್ಕಿ ಎಲ್ಲ ತೊಗೊಂಡಿದ್ದೀನಿ. ಡ್ರೈ ಮೆಂತ್ಯ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇದು ಹಸಿ ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು 1 ಕಟ್ಟು, ಎಣ್ಣೆ 2ರಿಂದ 3 ಟೇಬಲ್ ಸ್ಪೂನು, 5ರಿಂದ 6 ಹಸಿಮೆಣಸಿನ್ಕಾಯಿ, ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಮೊಸರು, 1 ಹಿಡಿಯಷ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಈರುಳ್ಳಿ ಒಂದು 2ರಿಂದ 3 ದೊಡ್ಡ ಈರುಳ್ಳಿನ ಸ್ಲೈಸ್ ಮಾಡಿ ತೊಗೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ತೊಗೊಂಡಿದ್ದೀನಿ. ಅಳತೆ ಮಾಡಿ ನೀರನ್ನು ನಾನು ಸಮವಾಗಿ ತೊಗೊಂಡಿದ್ದೀನಿ. ಅಕ್ಕಿ ಎಷ್ಟು ಹಾಕಿದ್ದೀನಿ ಅದಕ್ಕೆ ಡಬಲ್ ಅಷ್ಟು 1:2 ರೇಷಿಯೋನಲ್ಲಿ ಅಕ್ಕಿಗೆ ನೀರು. 3 ಲೋಟ ಅಕ್ಕಿಗೆ 6 ಲೋಟ ನೀರನ್ನ ರೆಡಿ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ. ಇನ್ನೇನು ಅಕ್ಕಿ ನೆನೆಸಿಟ್ಟಿರ್ತೀನಿ. ಮಸಾಲೆಗೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. 5ರಿಂದ 6 ಹಸಿರು ಮೆಣಸಿನ್ಕಾಯಿನ ಖಾರಕ್ಕೋಸ್ಕರ ಸೇರಿಸ್ತಾ ಇದ್ದೀನಿ. ಖಾರ ಸಾಕು ಇಷ್ಟೇ, ಬೇರೆ ಯಾವುದು ರೆಡ್ ಚಿಲ್ಲಿ ಪೌಡ್ರ್ ಆಗಲಿ ಏನು ಬೇರೆ ಸೇರಿಸ್ತಾ ಇಲ್ಲ. ಸ್ಟವ್ ಹಚ್ಕೊಂಡು ಒಂದು 5 ಲೀಟ್ರ್ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು. ನಮ್ಮ ಮನೆಗೆ ಸರಿ ಆಗ್ತಿದೆ ಈ ಪಾತ್ರೆಯಲ್ಲಿ ಮಾಡಿದ್ರೆ. ಎಣ್ಣೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಏನು ತೊಗೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಲೈಟಾಗಿ ಬಿಸಿ ಆಗಲಿ. ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ ಮತ್ತು ಲವಂಗ, ಏಲಕ್ಕಿ ಮತ್ತು ಡ್ರೈ ಮೆಂತ್ಯ ಏನು ತೊಗೊಂಡಿದ್ದೀರಿ ಆ ಮೆಂತ್ಯನ ಎಲ್ಲ ಇದಕ್ಕೆ ಸೇರಿಸ್ಕೋಬೇಕು. ಅದು ಸೇರಿಸ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಫ್ಲೇವರ್ ಬರಬೇಕು. ಫ್ಲೇವರ್ ಬರೋದು ಗಂಟ ಕಾಯಬೇಕಾಗ್ತೈತೆ. ಚೆನ್ನಾಗಿ ಫ್ಲೇವರ್ ಬರಬೇಕು. ಅದು ಚೆನ್ನಾಗಿ ಫ್ಲೇವರ್ ಬಿಟ್ಟರೆ ಚೆನ್ನಾಗಿ ಟೇಸ್ಟ್ ಬರ್ತೈತೆ. ಅದು ಫ್ಲೇವರ್ ಬರೋ ಗಂಟ ಒಂದು ಸ್ವಲ್ಪ ತಿರುಗಿಸ್ಕೊಡ್ಬೇಕು. ಒಂದು ದೊಡ್ಡ ಸ್ಪೂನ್ ತೊಗೊಂಡು ಒಂದು ಸ್ವಲ್ಪ ತಿರುಗಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಬಿಸಿ ಆಗಲಿ ಚೆನ್ನಾಗಿ. ಜಾಸ್ತಿ ಸೀದೋಗೋವಂಥದ್ದು ಏನು ಬೇಕಾಗಿಲ್ಲ. ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಏನು ಮಸಾಲೆ ಐಟಮ್ಗಳು ಏನು ಹಾಕಿದಿರಿ ಡ್ರೈ ಮಸಾಲೆ ಐಟಮ್ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಈಗ ಒಂದು 2ರಿಂದ 3 ಈರುಳ್ಳಿನ ಏನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀರಿ ಆ ಈರುಳ್ಳಿನ ಕುಕ್ಕರ್ಗೆ ಸೇರಿಸ್ತಾ ಇದ್ದೀರಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಹೇಗೆ ಫ್ರೈ ಆಗಬೇಕಂದ್ರೆ ಲೈಟಿಶ್ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ. ಅಂತ ಗಂಟ ನೀಟಾಗಿ ಫ್ರೈ ಮಾಡಬೇಕಾಗ್ತೈತೆ. ಟೈಮ್ ತೊಗೊಂಡಾದರೂ ಈರುಳ್ಳಿ ಫ್ರೈ ಮಾಡಬೇಕು. ಈರುಳ್ಳಿ ಹೆಂಗೆ ಫ್ರೈ ಮಾಡ್ತೀರೋ ಅದ್ರ ಮೇಲೆ ಟೇಸ್ಟ್ ಡಿಪೆಂಡ್ ಆಗಿರ್ತೈತೆ. ನಾವು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಅದರ ಟೇಸ್ಟ್ ಎನ್ಹಾನ್ಸ್ ಆಗ್ತಾ ಹೋಗ್ತೈತೆ. ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗೋದಕ್ಕೂ ಒಂದು 3ರಿಂದ 4 ನಿಮಿಷ ತಗೊಳ್ತೈತೆ ಒಂದೊಂದು ಸತಿ. ಫ್ಲೇಮ್ ನಾನು ಹೈ ಫ್ಲೇಮಲ್ಲೇ ಇಟ್ಟು ಎಲ್ಲನೂ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಕಲರ್ ಒಂದು ಸ್ವಲ್ಪ ಟರ್ನ್ ಆಗ್ತೈತೆ. ತಿರ್ಗಿಸ್ಕೊಡ್ತಾ ಇದ್ದೀನಿ. 1 ಸ್ಪೂನ್ ತೊಗೊಂಡು ಎಣ್ಣೆಯಲ್ಲೇ ಫುಲ್ಲು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರ್ತೈತೆ. ಇವಾಗ ಒಂದು ಸ್ವಲ್ಪ ಹೊತ್ತು ತೊಗೊಂಡ್ರೆ ಚೆನ್ನಾಗಿ ಫ್ರೈ ಆಗ್ತೈತೆ. ಚೆನ್ನಾಗಿ ಫ್ರೈ ಆಗೋ ಗಂಟ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಸೈಡಲ್ಲಿ ಕಾಣಿಸ್ತೈತದೆ ನೀಟಾಗಿ. ಏನು ಈರುಳ್ಳಿ ಚೆನ್ನಾಗಿ ಬೆಂದಿರೋದು ಕೂಡ ಗೊತ್ತಾಗ್ತೈತೆ. ಇದು ಟ್ರಾನ್ಸ್ಪರೆಂಟ್ ಆಗೈತೆ. ಯಾವಾಗಲೇ ಆಗಲಿ ಯಾವುದೇ ಅಡುಗೆ ಮಾಡಬೇಕಾದ್ರೆ ಈರುಳ್ಳಿನ ಮಾತ್ರ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ, ಟೇಸ್ಟ್ ಮಾತ್ರ ಚೆನ್ನಾಗಿ ಬರ್ತೈತೆ. ನಾವು ಆ ಥರ ಬಿದ್ದು ಈರುಳ್ಳಿನೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಅಡುಗೆ ಟೇಸ್ಟ್ ಅಷ್ಟೊಂದು ಬರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಮೇಲೇ ಡಿಪೆಂಡ್ ಆಗಿರ್ತೈತೆ ನಾವು ಹೆಂಗೆ ಅಡುಗೆ ಮಾಡ್ತೀರಿ ಅನ್ನೋದನ್ನು. ಎಷ್ಟು ಟೈಮ್ ಕೊಟ್ಟು ಚೆನ್ನಾಗಿ ಫ್ರೈ ಮಾಡ್ತೀರಿ, ಎಷ್ಟು ಚೆನ್ನಾಗಿ ಮಸಾಲೆಗಳನ್ನ ಫ್ರೈ ಮಾಡ್ತೀರಿ ಅನ್ನೋದ್ರ ಮೇಲೆ ಟೇಸ್ಟು ಚೆನ್ನಾಗಿ ಬರ್ತೈತೆ. ಟೈಮ್ ತೊಗೊಂಡು, ಅದಕ್ಕೆ ನಾನಂತೂ ಟೈಮ್ ತೊಗೊಂಡು ಚೆನ್ನಾಗಿ ಈರುಳ್ಳಿನ ಮಸಾಲೆಗಳನ್ನ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದಕ್ಕೆ ನಾನು ಮಾಡೋ ಅಡುಗೆಯಲ್ಲಿ ಟೇಸ್ಟು ಚೆನ್ನಾಗಿ ಬರ್ತೈತೆ. ಚೆನ್ನಾಗಿ ಈರುಳ್ಳಿ ಬೇಯ್ತಾಯಿದೆ. ಹತ್ರವಾಗಿ ಒಂದು ಸ್ವಲ್ಪ ಈರುಳ್ಳಿ ಬೆಂದೈತೆ, ಒಂದು ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗೈತೆ ಅಂದಿದ ತಕ್ಷಣ ನಾನು ಬೇರೆ ಬೇರೆ ಐಟಮ್ಸನ್ನು ಸೇರ್ಸೋಕ್ಕೆ ಹೋಗೋಲ್ಲ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಮಾಡ್ತಾಯಿದ್ದೀನಿ. ಇನ್ನೇನು ಕಲರ್ ಚೇಂಜ್ ಆಗ್ತಾ ಬರ್ತಾಯಿದೆ. ನೋಡ್ತಾ ಇರ್ಬೋದು ಚೆನ್ನಾಗಿ ಈರುಳ್ಳಿ ಬೇಯ್ತಾ ಐತೆ ಎಣ್ಣೆಯಲ್ಲಿ. ಆ ಫ್ಲೇವರ್ಸು ಏನು ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಡ್ರೈ ಮೆಂತ್ಯ ಹಾಕಿದ್ರಿ, ಒಂದು ಸ್ವಲ್ಪ ಸೋಂಪು ಸೇರಿಸಿದ್ದೀನಿ ಅದಕ್ಕೆ. ಅದರದ್ದು ಫ್ಲೇವರ್ ಫುಲ್ಲು ಮನೆಯೆಲ್ಲ ಹರಡ್ತೈತೆ. ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಇವಾಗ ಈರುಳ್ಳಿ ಮತ್ತು ಅವೆಲ್ಲ ಮಸಾಲೆದು. ಇವಾಗ ಕಲರ್ ಚೇಂಜ್ ಆಗೈತೆ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಎಣ್ಣೆ ಕಾಣಿಸ್ತಾ ಇದೆ ಪಾತ್ರೆಯಲ್ಲಿರೋದು. ಇವಾಗ ಏನು ಓವರ್ ನೈಟ್ ನಾನು ಸೋಕ್ ಮಾಡಿ ಇಟ್ಕೊಂಡಿದ್ದೆ ಬಟಾಣಿನ 1 ಕಪ್ ಆಗೋಷ್ಟು, ಆ ಬಟಾಣಿನ
ಸೇರಿಸ್ಕೊಳ್ತಾ ಇದ್ದೀನಿ. ಒಂದೊಂದು ಬಟಾಣಿ ಗಟ್ಟಿಯಾಗಿರ್ತೈತೆ, ಬಿಸಿನೀರಲ್ಲಿ ನೆನೆಸಿಟ್ರೆ ಬೇಗ ನೆನೀತೈತೆ ಮತ್ತು ಚೆನ್ನಾಗೂ ಅದು ನೆಂದಿರ್ತೈತೆ. ಹಸಿ ಬಟಾಣಿ ಥರನೇ ಫೀಲ್ ಆಗ್ತೈತೆ. ಹಸಿ ಬಟಾಣಿ ಯಾವಾಗಲೂ ಸೀಸನಲ್ಲಿ ಸಿಗಲ್ಲಲ್ಲ, ಅದಕ್ಕೆ ಸೀಸನ್ ಇರೋವಾಗ ಮಾತ್ರ ಸಿಗ್ತೈತೆ. ಫ್ರೋಝನ್ ಬಟಾಣಿನ ಯೂಸ್ ಮಾಡ್ಬೋದು. 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಂಗೆ ಯೂಸ್ ಮಾಡ್ತಾಯಿಲ್ಲ, ಚೆನ್ನಾಗಿ ಕಟ್ ಮಾಡಿ ತೊಳೆದು ಫ್ರೆಶ್ ಆಗಿರೋ ಅಂಥ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಅದು ಫ್ರೈ ಆಗಬೇಕು. ಮೆಂತ್ಯ ಸೊಪ್ಪಿನಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಆಚೆ ಹೋಗಬೇಕು. ಅದು ಫುಲ್ಲು ಚೆನ್ನಾಗಿ ಬಾಡಬೇಕು ಸೊಪ್ಪು. ಎಣ್ಣೆ ಸೈಡಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಡೋದನ್ನು ಗೊತ್ತಾಗ್ತೈತೆ. ಚೆನ್ನಾಗಿ ಫ್ರೈ ಆದಮೇಲೆ ಅದು ಚೆನ್ನಾಗಿ ಫ್ರೈ ಆಗಲಿ. 1-2 ರಿಂದ 3 ನಿಮಿಷ ಟೈಮ್ ಕೊಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದ್ರ ಕಲರ್ ಕೂಡ ಒಂದು ಸ್ವಲ್ಪ ಚೇಂಜ್ ಬರ್ತೈತೆ. ಗ್ರೀನ್ ಇರೋದು ಲೈಟ್ ಗ್ರೀನ್ ಇರೋದು ಡಾರ್ಕಿಶ್ ಗ್ರೀನ್ ಬರ್ತೈತೆ. ಅನ್ನ ಮಾಡೋದಕ್ಕೆ ಇದು ಅಕ್ಕಿ ಹಾಕ್ಕೊಳೋದಕ್ಕೋಸ್ಕರನೇ ಮೊಸರು ನೀರನ್ನು ಕಾಯಿಸಿಟ್ಕೊಂಡಿದ್ದೀನಿ. ಆಮೇಲೆ ಬಾತಿಗೆ ಸೇರಿಸೋದಕ್ಕೆ ಇವಾಗ ಮೊಸರು ಸೇರಿಸ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಚೆನ್ನಾಗಿ ಅನ್ನ ಉದುರುದ್ರಾಗಿ ಆಗ್ತೈತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೇಸ್ಟು ಸೂಪರಾಗಿ ಬರ್ತೈತೆ ಮೊಸರು ಸೇರಿಸೋದ್ರಿಂದ. ಟೊಮೆಟೊನ ನಾನು ಬಳಸ್ತಾ ಇಲ್ಲ ಇಲ್ಲಿ ಮೆಂತ್ಯ ಬಾತಿಗೆ. ಟೊಮೆಟೊ ಅವಶ್ಯಕತೆ ಇಲ್ಲ ಅಂದ್ಕೊಡ್ತೀನಿ ನಾನು. ಹಾಕ್ಕೊಳ್ಬೋದು. ನಾನು ಟೊಮೆಟೊನ ಬೇರೆ ಯಾವುದೇ ಮಸಾಲೆಗಳನ್ನ ಯೂಸ್ ಮಾಡಲ್ಲ. ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ತೀನಿ ಅಷ್ಟೇ. ಬೇರೆ ಯಾವುದೇ ಮಸಾಲೆಗಳು, ಧನಿಯಾ ಪುಡಿ ಆಗಲಿ ಬೇರೆ ಮಸಾಲೆ ಸೇರಿಸಲ್ಲ. ನೀರು ಹಾಕ್ಕೊಂಡು ಮರಳ್ತಾ ಇರೋವಾಗ ಅಕ್ಕಿ ಸೇರಿಸ್ತಾ ಇದ್ದೀನಿ. ಅಕ್ಕಿ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ ಒಂದು ಅರ್ಧ ಅವರು. ಒಂದು ಸ್ವಲ್ಪ ಹೊತ್ತು ಸೋಕಾದರೆ ಅಕ್ಕಿ ಚೆನ್ನಾಗಿ ಉದುರುದ್ರಾಗಿ ಟೇಸ್ಟಿಯಾಗಿ ಬರ್ತೈತೆ. ಒಂದು ಸ್ವಲ್ಪ ಬಾತ್ ಮಾಡೋದಕ್ಕಿಂತ ಮುಂಚೆನೇ ಅರ್ಧ ಗಂಟೆ ಮುಂಚೆನೇ ಅಕ್ಕಿ ನೆನೆಸೋದು ಬೆಸ್ಟು. ಚೆನ್ನಾಗಿ ಅನ್ನ ಆಗ್ತೈತೆ. ಅದಕ್ಕೋಸ್ಕರ ಅಕ್ಕಿ ನೆನೆಸ್ಕೊಂಡಿದ್ದೀನಿ. ಇನ್ನೇನು ಕುದೀತಾ ಐತೆ ಫುಲ್ಲು ಚೆನ್ನಾಗಿ ಬಾಯ್ಲ್ ಆ ಥರದ್ದು ನೋಡ್ಬೋದು. ಈಗ ಕುಕ್ಕರ್ ಮುಚ್ಚಿ ನಾವು ಒಂದು ಸ್ವಲ್ಪ ಹೈ ಫ್ಲೇಮ್ ಇಕ್ಕಿ 2 ರಿಂದ 3 ವಿಷಿಲ್ ಕೂಗಿಸ್ಕೋಬೇಕು. 1 ವಿಷಿಲ್ ಬಂತು ಆಲ್ರೆಡಿ. ಅನ್ನ ಬಿಸಿನೀರು ಹಾಕಿದ್ದೀನಲ್ಲ, ಚೆನ್ನಾಗಿ ಮರಳಿಸ್ಬಿಟ್ಟು ನೀರು ಹಾಕಿರೋದ್ರಿಂದ ಬೇಗನೂ ಬಾತ್ ಆಗ್ತೈತೆ. ಕರೆಕ್ಟಾಗೂ ಪರ್ಫೆಕ್ಟಾಗಿ ಆಗಿರ್ತೈತೆ. 2 ವಿಷಿಲ್ ಸಾಕು. 2 ವಿಷಿಲಲ್ಲಿ ಚೆನ್ನಾಗಿ ಅನ್ನ ಆಗಿರ್ತೈತೆ. ಬೇಗ ಕುಕ್ಕರ್ ವಿಷಿಲ್ ಬಂದಿದ್ದ ತಕ್ಷಣ ತೆಗಿಬಾರ್ದು ಪ್ಲೇಟನ್ನು. ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷಗಳ ಕಾಲ ಆರೋದಕ್ಕೆ ಬಿಡಬೇಕು. ಆರಿದ್ದಾದಮೇಲೆ ಕ್ಯಾಪ್ ತೆಗಿತಾ ಇದ್ದೀನಿ. ಆದ್ರೂ ಬಿಸಿ ಫುಲ್ಲು ಆವಿ ಈಚೆ ಬರ್ತಾಯಿದೆ. ಅದರದ್ದು ಬಿಸಿ ಮೆಂತ್ಯ ಸೊಪ್ಪಿನ ಬಾತದು ಸ್ಮೆಲ್ ಘಮ ಘಮ ಅಂತ ಇದೆ. ಇನ್ನೇನು ಬಾತ್ ರೆಡಿ ಆಯಿತು. ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಚಟ್ನಿ ಇದು ಪರ್ಫೆಕ್ಟ್ ಕಾಂಬಿನೇಷನ್ನು ಮೆಂತ್ಯ ಬಾತ್ಗೆ. ಸಖತ್ ಟೇಸ್ಟಿಯಾಗಿರ್ತಿದೆ. ಮೆಂತ್ಯ ಬಾತ್ ಜೊತೆ ಒಂದು ಚಟ್ನಿ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್